ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ದೈಹಿಕ ಶಿಕ್ಷಣ ವರ್ಗ 6ನೇ ತರಗತಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಶ್ನೆ 1, ಬಿಟ್ಟ ಸ್ಥಳ ತುಂಬಿರಿ. ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ಆತ್ಮವಿಶ್ವಾಸ ತುಂಬಬೇಕು. ಅತ್ಲಾಂಟ್ ಶಬ್ದ ಪದದ ಸ್ಪರ್ಧೆ. ಸೂರ್ಯ ನಮಸ್ಕಾರ ಪ್ರಾತಃಕಾಲದ ಸಮಯದಲ್ಲಿ ಮಾಡುವುದು ಸೂಕ್ತ. ಹೊಂದಿಸಿ ಬರೆಯಿರಿ. ಆಧುನಿಕ ಫುಟ್ಬಾಲ್ ಕ್ರೀಡೆ. ಸಿ, 1863 ಮೈಕ್ ಪೋವೆಲ್. ಡಿ, ಇದು 1990. ಪ್ರಥಮ ಚಿಕಿತ್ಸೆ. ಎ, 1870 ತ್ರಿವರ್ಣ ಧ್ವಜ. ಬಿ, 1947. ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಜಿಗಿತದ ಗುಂಡಿ ಯಾವ ಆಕಾರದಲ್ಲಿರುತ್ತದೆ? ಆಯತಾಕಾರದಲ್ಲಿರುತ್ತದೆ. ಇನ್ನು ಫುಟ್ಬಾಲ್ ತಂಡದಲ್ಲಿ ಎಷ್ಟು ಜನ ಆಟಗಾರರಿರ್ತಾರೆ? ಗರಿಷ್ಠ 16 ಆಟಗಾರರಿರ್ತಾರೆ. ಇನ್ನು ಮಕ್ಕಳು ಯಾರ ಮೇಲ್ವಿಚಾರಣೆಯಲ್ಲಿ ಆಟಬೇಕು? ಶಿಕ್ಷಕರ ಮೇಲ್ವಿಚಾರಣೆ ಆಟ ಆಡಬೇಕು. ವೇಗದ ಓಟಗಳ ಸ್ಪರ್ಧೆಗಳು ಯಾವುವು ಅಂತಂದರೆ, ವೇಗದ ಓಟದ ಸ್ಪರ್ಧೆಗಳು ನೋಡ್ಬೋದು. ಪ್ರಶ್ನೆ 4ರಲ್ಲಿ ಕಡಿಮೆ ದೂರದ ವೇಗದ ಓಟಗಳು 100 ಮೀಟರ್, 200 ಮೀಟರ್ ಮತ್ತು 80 ಮೀಟರ್, 100 ಮೀಟರ್ ಹಾಗೂ 110 ಮೀಟರ್ ಅಡೆತಡೆ ಓಟಗಳು. ಇನ್ನು ಜಿಗಿತದ ತಂಡದಲ್ಲಿ ಸೂರ್ಯ ನಮಸ್ಕಾರ ಅರ್ಥವನ್ನು ತಿಳಿಸಿ ಎಂದಿದ್ದಾರೆ. ಸೂರ್ಯ ನಮಸ್ಕಾರದ ಅರ್ಥವನ್ನು ನೋಡ್ಬೋದು. ಮನಸ್ಸು ಹಾಗೂ ಶರೀರವನ್ನು ಜಾಗೃತವಾಗಿಡುವ ಉದ್ದೇಶದಿಂದ ನಮ್ಮ ಭಾರತದ ಋಷಿವರ್ಯರು ಮತ್ತು ಯೋಗ ಸಾಧಕರು ಆಚರಿಸಿಕೊಂಡು ಬಂದಿರುವ ವಿಶಿಷ್ಟ ಪೂರ್ಣ ಅಭ್ಯಾಸವೇ ಸೂರ್ಯ ನಮಸ್ಕಾರ. ರಸ್ತೆಯಲ್ಲಿ ನಮಸ್ಕಾರದ ಅರ್ಥವನ್ನು ತಿಳಿಸಿ ಎಂದಿದ್ದಾರೆ. ರಸ್ತೆಯಲ್ಲಿ ನಡೆಯುವಾಗ ಜಿಬ್ರಾ ಪಟ್ಟಿಯಲ್ಲೇ ದಾಟಬೇಕು. ರಸ್ತೆಯಲ್ಲಿ ನಡೆಯುವಾಗ ಪಾದಚಾರಿಗಳಿಗೆ ಮೀಸಲಾಗಿರುವ ರಸ್ತೆಯಲ್ಲೇ ನಡೆಯಬೇಕು. ಇದು ರಸ್ತೆಯ ನಿಯಮ. ಇನ್ನು ಪ್ರಥಮ ಚಿಕಿತ್ಸೆಗೆ ಬೇಕಾಗುವ ಸಲಕರಣೆಗಳನ್ನು ಹೆಸರಿಸಿ ಎಂದಿದ್ದಾರೆ. ಬ್ಯಾಂಡೇಜ್, ಹತ್ತಿ, ನೋವು ನಿವಾರಕ ಸ್ಪ್ರೇ, ಮಾತ್ರೆಗಳು, ಅಯೋಡಿನ್, ಸೋಡಿಯಂ ಬೈಕಾರ್ಬೋನೇಟ್, ಜಿಗುಟು ಪಟ್ಟಿಗಳು, ಬ್ಲೇಡ್, ಕತ್ತರಿ, ಚಿಮುಟಿಗೆ ಹಾಗೂ ವಿವಿಧ ಬಗೆಯ ಮುಲಾಮುಗಳು ಅಂತ ಹೇಳಿದ್ದಾರೆ. ಇನ್ನು 5ನೇದೊಂದು ರಾಷ್ಟ್ರಧ್ವಜವನ್ನು ಅಶೋಕ ಚಕ್ರದ ಕುರಿತು ಬರೆಯಿರಿ. ಅಶೋಕ ಚಕ್ರವು 24 ಗೆರೆಗಳನ್ನು ಹೊಂದಿದೆ. ನೀಲಿ ಬಣ್ಣದಾಗಿದೆ. ಇದನ್ನು ಸಾರನಾಥದಲ್ಲಿರುವ ಅಶೋಕನ ಸ್ತಂಭದಿಂದ ಆಯ್ಕೆ ಮಾಡಲಾಗಿದೆ. ಇದು ದಿನದ 24 ಗಂಟೆಗಳನ್ನು ಸೂಚಿಸುತ್ತದೆ ಹಾಗೂ ದೇಶದ ಪ್ರಗತಿಯ ದ್ಯೋತಕವಾಗಿದೆ. ನೀಲಿ ಬಣ್ಣವು ನೀಲ ಸಾಗರ, ನೀಲ ಆಕಾಶದ ಹಾಗೂ ಮನೋವೈಶಾಲ್ಯದ ಪ್ರತೀಕ. ಇನ್ನು ಪ್ರಶ್ನೆ 5ರೊಳಗ 4 ಅಥವಾ 5 ವಾಕ್ಯಗಳಲ್ಲಿ ಉತ್ತರಿಸಿ ಎಂದರೆ ಉದ್ದ ಜಿಗಿತದ ಅಕ್ರಮಗಳನ್ನು ತಿಳಿಸಿ ಎಂದರೆ, ಅಕ್ರಮಗಳು ಅಂದರೆ ಸ್ಪರ್ಧಿಯ ಟೇಕ್ ಆಫ್ ಹಲಗೆಯ ಮುಂಭಾಗದ ಗೆರೆಯನ್ನು ಸ್ಪರ್ಶಿಸಿದರೆ ತಪ್ಪು ಎಂದು ಪರಿಗಣಿಸಲಾಗುವುದು. ಕ್ರೀಡಾಧಿಕಾರಿಯ ಕರೆ ನೀಡಿದ ತಕ್ಷಣ ನಿಗದಿತ ವೇಳೆಯಲ್ಲಿ ತನ್ನ ಅವಕಾಶ ಬಳಸದಿದ್ದರೆ ತಪ್ಪು ಎಂದು ಪರಿಗಣಿಸಿ ಬೇರೆ ಸ್ಪರ್ಧಿಗೆ ಅವಕಾಶ ನೀಡಲಾಗುವುದು. ಸ್ಪರ್ಧಿಯ ಜಿಗಿದ ನಂತರ ತಾನು ಜಿಗಿದ ದಾರಿಯಲ್ಲೇ ಮರಳಿದರೆ ಅದು ತಪ್ಪು ಎಂದು ಪರಿಗಣಿಸಲ್ಪಡುತ್ತದೆ. ಇನ್ನು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋದ್ರಿಂದ ಪ್ರಯೋಜನ ಬರೆಯೋದ್ರಲ್ಲಿ ಪ್ರಯೋಜನಗಳು ಕೂಡ ಬರೆಯಲಾಗಿದೆ. ಇನ್ನು ಫುಟ್ಬಾಲ್ ಅಂಕಣ ಅಂತ ಹೇಳಿದರೆ ಫುಟ್ಬಾಲ್ ಅಂಕಣ ನೀವೇ ಕೂಡ ಹಾಕಬೇಕು. ಇವತ್ತಿನ ದೈಹಿಕ ಶಿಕ್ಷಣ 6ನೇ ತರಗತಿ ಈ ಒಂದು ಸಂಪೂರ್ಣ ವಿಡಿಯೋ ಮಾದರಿ ಉತ್ತರ ಪತ್ರಿಕೆ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆ ಆಗಿರ್ಬೋದು. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.